ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ ಹಾಗೂ ಎಲ್ಲ ಹೋರಾಟಗಾರ ಮಿತ್ರರೇ, ದಿನಾಂಕ ಏಪ್ರಿಲ್ 1ರಂದು ಫ್ರೀಡಂ ಪಾರ್ಕ್ನಲ್ಲಿ ಅಡುಗೆ ಅನಿಲ ಪೂರೈಕೆಗಾಗಿ ಪೂರೈಕೆಯಲ್ಲಿ ಆಗಿರತಕ್ಕಂತಹ ಹಲವಾರು ಏರಿಳಿತಗಳನ್ನು ಸರಿಪಡಿಸಲಿಕ್ಕೆ ಒಂದು ಬೃಹತ್ ಪ್ರತಿಭಟನೆಯನ್ನು ಕರೆಕೊಟ್ಟಿದ್ದೀವಿ. ಇವತ್ತು ಅಡುಗೆ ಅನಿಲ ಅದರ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ಅನೇಕ ಹೋಟೆಲ್ ಉದ್ಯಮಗಳು, ಬೇಕರಿ ಉದ್ಯಮಗಳು ಮತ್ತು ಆಟೋ ರಿಕ್ಷಾ, ಕಾರು, ಹೀಗೆ ಅನೇಕ ಉದ್ಯಮಗಳು ಇವತ್ತು ಗ್ಯಾಸ್ ಸಿಲಿಂಡರ್ಗಳ ಮೇಲೆ ಅವಲಂಬಿತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಇವತ್ತು ನಾವು ಬೀದಿ ಬದಿ ವ್ಯಾಪಾರಿಗಳು ಸಹ ಇವತ್ತು ಸಿಲಿಂಡರ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು ಒಬ್ಬೊಬ್ಬ ಡಿಸ್ಟ್ರಿಬ್ಯೂಟರ್ಗೆ ಪ್ರತಿ ದಿವಸ ಏನಿಲ್ಲಾದರೂ 150-200 ಸಿಲಿಂಡರ್ಗಳು, ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾಯಿತ್ತು. ಅಂದರೆ ಅವರಿಗೆ ದಾಸ್ತಾನು ಮಳಿಗೆಗಳಿಗೆ ಸರಬರಾಜು ಆಗ್ತಾಯಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, ಯುದ್ಧದ ಒಂದು ಪರಿಣಾಮವನ್ನು ತೋರಿ ಇವತ್ತು ಒಂದೊಂದು ಕಡೆ 150 ಸಪ್ಲೈ ಆಗ್ತಾ ಇರ್ತಕ್ಕಂತಹ ಸಿಲಿಂಡರ್ಗಳು ಇವತ್ತು 20-30ಕ್ಕೆ ಬಂದಿದೆ. ಆ 20-30 ಸಿಲಿಂಡರ್ಗಳು ಇವತ್ತು ಕಾಳಸಂತೆಯಲ್ಲಿ ಮನಸು ಇಚ್ಛೆ ಅವರಿಗೆ ಬೇಕಾದ ದರದಲ್ಲಿ ಮಾರ್ತಾ ಇದ್ದಾರೆ. ಇದನ್ನು ಕಡಿವಾಣ ಹಾಕಬೇಕು. ಈಗಾಗಲೇ ದಾಸ್ತಾನು ಮಳಿಗೆಗಳಲ್ಲಿ ಸಾಕಷ್ಟು ಸಿಲಿಂಡರ್ಗಳನ್ನು ಶೇಖರಣೆ ಮಾಡಿ ಇಟ್ಕೊಂಡಿರೋದು ನಾವು ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಗಮನಿಸಿದ್ದೀವಿ. ಇತ್ತೀಚೆಗೆ ಯಾವುದೋ ಒಂದು ಮಹಿಳಾ ಅಧಿಕಾರಿಗಳು 385 ಸಿಲಿಂಡರ್ಗಳನ್ನು ಅವರು ವಶಪಡಿಸ್ಕೊಳ್ತಾರೆ. ಆದರೆ ಅದು ಯಾವ ಅಧಿಕಾರಿ ಇದೋ ಗೊತ್ತಿಲ್ಲ. ಆದರೆ ಅದರ ಹಿಂದೆ ಶ್ರೀರಕ್ಷೆ ಇದ್ದಿದ್ದು ನಮ್ಮ ಸಚಿವರು ಹೆಸರು ಕೇಳಿ ಬಂತಲ್ಲಿ. ಮಾನ್ಯ ಮುನಿಯಪ್ಪ ಅವರು, ಆಹಾರ ಇಲಾಖೆಯ ಸಚಿವರು 385 ಸಿಲಿಂಡರ್ಗಳನ್ನು ಕಳ್ಳ ಸಂತೆಯಲ್ಲಿ ಮಾರಲಿಕ್ಕೆ ಮುಂದಾಗಿರ್ತಕ್ಕಂತಹ ದಾಸ್ತಾನು ಮಳಿಗೆ ಮೇಲೆ ಅವರು ದಾಳಿ ನಡೆಸಿದಾಗ ಆ ಪ್ರಭಾವಶಾಲಿ ಸಚಿವರು ಅವರನ್ನು ಬಚಾವ್ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ದೀವಿ. ಈ ಥರ ಅನೇಕ ಇಡೀ ರಾಜ್ಯಾದ್ಯಂತ ಇವತ್ತು ಯಥೇಚ್ಛವಾಗಿ ಸಿಲಿಂಡರ್ಗಳು ಸಿಗ್ತಾ ಇದ್ರು ಸಹ ಆ ದಾಸ್ತಾನು ಮಳಿಗೆಗಳ ಮಾಲೀಕರು ಯಾರೂ ಸಹ ಅದು ಸರ್ಕಾರದ ದರದಲ್ಲಿ ಅವರು ಮಾರಲಿಕ್ಕೆ ತಯಾರಿಲ್ಲ. ಇವತ್ತು ವಾಣಿಜ್ಯ ಅಡುಗೆ ಅನಿಲ ಸಿಲಿಂಡರ್ಗಳು ಇವತ್ತು 1950, 2000 ಒಂದು ಆಸುಪಾಸಿನಲ್ಲಿ ಇರ್ತಕ್ಕಂತಹ ಸಿಲಿಂಡರ್ಗಳು ಇವತ್ತು 8,000ವರೆಗೂ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಇವತ್ತು ಯಾರೋ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲೂ ಅದನ್ನು ಖರೀದಿ ಮಾಡಿ ಅದು ಜನರ ತಲೆ ಮೇಲೆ ಹಾಕುವಂಥದ್ದು ನೋಡಿದ್ದೀವಿ. 15% ಗ್ಯಾಸ್ ಬಿಲ್ ಅಂತ ಏನೋ ಹಾಕಿ ಅದರ ಜೊತೆಗೆ ಬಿಲ್ಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಇವತ್ತು ಬೀದಿ ಬದಿಯಲ್ಲಿ ಎಷ್ಟೋ ಜನ ಬೀದಿ ವ್ಯಾಪಾರಿಗಳು ಸಣ್ಣ ಪುಟ್ಟ ಹೋಟೆಲ್ಗಳನ್ನು ನಡೆಸ್ಕೊಂಡು ಇದ್ದರು. ಅವರು ಸಹ ಇವತ್ತು ಆ ಒಂದು ದರವನ್ನು ಕೊಟ್ಟು ಸಿಲಿಂಡರ್ಗಳನ್ನು ತೆಗೆದುಕೊಂಡು ಇವತ್ತು ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರೆಲ್ಲ ಇವತ್ತು ಸಂಪೂರ್ಣವಾಗಿ ಅಂಗಡಿ ಮುಗ್ಗಟ್ಟುಗಳನ್ನು, ಹೋಟೆಲ್ಗಳನ್ನು ಮುಚ್ಚಿ ಮನೆಯಲ್ಲಿದ್ದಾರೆ ಇವತ್ತು. ಅಂದರೆ ಎಷ್ಟೋ ಕುಟುಂಬಗಳು ಇವತ್ತು ಅಡುಗೆ ಅನಿಲದ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು ನಾವುಗಳು ಗಮನಿಸಿದ್ದೀವಿ. ಕೂಡಲೇ ಸರ್ಕಾರ, ಯಾವುದೇ ಸರ್ಕಾರಗಳು ಏನೇ ಸಮಸ್ಯೆ ಆದರೂ ಸಹ, ಯಾವುದೇ ಆಹಾರ ಪದಾರ್ಥಗಳಿರ್ಬೋದು ಅಥವಾ ಇತರ ಇಂಧನಗಳಿರ್ಬೋದು, ಅನಿಲ ಮತ್ತು ಇಂಧನಗಳು ಕನಿಷ್ಠ ಪಕ್ಷ ಒಂದು 15-20 ದಿವಸ ಅಥವಾ 1 ತಿಂಗಳುಗಳು ಸರಬರಾಜು ಆಗುವಷ್ಟು ದಾಸ್ತಾನು ಮಳಿಗೆಗಳಲ್ಲಿ ಇವರು ದಾಸ್ತಾನು ಮಾಡಿರ್ತಾರೆ. ಆದರೆ ಇದೆಲ್ಲ ಈ ಒಂದು ಅನಿಲ ಬೇಡಿಕೆ ಹೆಚ್ಚಾದಂತೆ ಏನು ಮಾಡಿದ್ರು, ಇವತ್ತು ಕಾಳಸಂತೆಯಲ್ಲಿ ಮಾರಿಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಕೂಡಲೇ ಸರ್ಕಾರಗಳು ಆ ಕಾಳಸಂತೆಯಲ್ಲಿ ವ್ಯಾಪಾರ ಆಗೋದನ್ನು ತಡೆಗಟ್ಟಬೇಕು. ಮತ್ತು ಎಂದಿನಂತೆ ಅನಿಲ ಸರ್ಕಾರದ ದರದಲ್ಲೇ ಮಾರುವಂತಹ ಸ್ಥಿತಿಗೆ ತಲುಪಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಇದೇ
1ನೇ ತಾರೀಕು ಏಪ್ರಿಲ್ 1ರಂದು 11ವರೆಗೆ ಫ್ರೀಡಮ್ ಪಾರ್ಕ್ನಲ್ಲಿ ಕರೆಯನ್ನು ಕೊಟ್ಟಿದ್ದೀವಿ ಪ್ರತಿಭಟನೆಗೆ. ಈಗಾಗಲೇ ಪೊಲೀಸ್ ಅನುಮತಿಯೂ ಸಹ ಸಿಕ್ಕಿದೆ. ಯಾವುದೇ ಗೊಂದಲ ಬೇಡ, ಪೊಲೀಸ್ ಅನುಮತಿ ಸಿಕ್ಕಿದೆ. ಕೇವಲ 1 ಅಥವಾ 1.5 ಗಂಟೆ ಈ ಒಂದು ಹೋರಾಟ ನಡೆಯುತ್ತೆ. ಎಲ್ಲ ಸಂಘಟನೆಗಳ ರಾಜ್ಯಾಧ್ಯಕ್ಷಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು, ಅದರಲ್ಲಿ ಹೆಚ್ಚಾಗಿ ಮಹಿಳಾ ಪದಾಧಿಕಾರಿಗಳು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ಯಾಕಂದರೆ ಇವತ್ತು ಮನೆಗೆ ಸಿಗುವಂಥ ಸಿಲಿಂಡರ್ಗಳು ಸಹ ಸಿಗ್ತಾ ಇಲ್ಲ. ಅದು ಸಹ ಪ್ರತಿ ದಿವಸ 500ಕ್ಕೂ ಹೆಚ್ಚು ಬುಕ್ಕಿಂಗ್ ಆಗ್ತಾಯಿದ್ರು ಕೂಡ ಸಪ್ಲೈ ಕೊಡ್ಲಿಕ್ಕೆ ಆಗ್ತಾ ಇರ್ತಕ್ಕಂಥದ್ದು 100 ಒಳಗೇ ಕೊಡ್ತಾ ಇದ್ದಾರಂತೆ. ಅದು ಸಹ ನಾವು ಎಲ್ಲ ಇವತ್ತು ವಿಚಾರಿಸ್ಕೊಂಡಿದ್ದೀವಿ. ಯಾಕಂದರೆ ಹೋರಾಟ ಮಾಡಬೇಕಾದ್ರೆ ಎಲ್ಲವನ್ನು ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಏಕಾಏಕಿ ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಹ ಸಂಪೂರ್ಣವಾಗಿ ಅಡುಗೆ ಅನಿಲ ಎಲ್ಲ ಕಡೆ ಸಿಗ್ತಾ ಇಲ್ಲ. ಅಭಾವವನ್ನು ಅಡುಗೆ ಅನಿಲದ ಅಭಾವ ಹೆಚ್ಚೆಚ್ಚು ಮಾಡಿದ್ದಾರೆ. ಯಾಕಂದರೆ ಈ ಕಾಳಸಂತೆಯಲ್ಲಿ ಮಧ್ಯವರ್ತಿಗಳು ಮತ್ತು ಈ ದಲ್ಲಾಳಿಗಳು ಅಥವಾ ವ್ಯಾಪಾರಸ್ಥರು ಏನಿದ್ದಾರೋ ಸರಬರಾಜು ಮಾಡೋಂಥವ್ರು, ಇವರು ಬೇಕಾದಂತೆ ದರಗಳನ್ನು ತೆಗೆದುಕೊಂಡು ಇವತ್ತು ಜನಸಾಮಾನ್ಯರು ಸಹ ಬದುಕಲಿಕ್ಕೆ ಆಗಲ್ಲ ಅಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಇದನ್ನು ಗಮನಿಸಿದಂತಹ ಕರ್ನಾಟಕ ಸಂಘಟನೆ ಕನ್ನಡ ಒಕ್ಕೂಟ ಅನೇಕ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಅವರ ಸಹಕಾರದೊಂದಿಗೆ, ಬೆಂಬಲದೊಂದಿಗೆ ಈ ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ಈಗಾಗಲೇ ಎಷ್ಟೋ ಹೋರಾಟಗಾರರು, ಸಂಘಟನೆಗಳು ಹೋರಾಟವನ್ನು ಮಾಡಿದ್ದಾರೆ. ಆದರೂ ಸಹ ಇವತ್ತು ಜನಸಾಮಾನ್ಯರು ಬಳಸುವಂತಹ ಅಡುಗೆಯನ್ನೆಲ್ಲ ಅಥವಾ ಇಂಧನ ಇದರ ಬಗ್ಗೆ ಅಭಾವ ದೋರ್ತಾಗ ನಾವು ಅದರ ಬಗ್ಗೆ ಧ್ವನಿ ಎತ್ತಬೇಕಾದ್ದು ಹೋರಾಟಗಾರರ ಕರ್ತವ್ಯ. ಈಗಾಗಲೇ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳ ಪೋಸ್ಟರ್ಗಳನ್ನು ನಾವು ನಿಮಗೆ ಕಳಿಸ್ಕೊಟ್ಟಿದ್ದೀವಿ. ಸಾಧ್ಯವಾದರೆ ಆ ಒಂದು ಪೋಸ್ಟರ್ಗಳನ್ನು ನೀವು ಪ್ರಿಂಟ್ ಮಾಡಿಸಿ ಅಥವಾ ಸ್ಟಿಕ್ಕರ್ಗಳನ್ನು ಮಾಡಿಸಿ ನಿಮ್ಮ ಭಾಗದಲ್ಲಿ ಯಾವುದೇ ಹೋಟೆಲ್ ಉದ್ಯಮಗಳು ಅಥವಾ ಬೇಕರಿ ಉದ್ಯಮಗಳು, ಆಟೋಗಳು, ಕಾರುಗಳಲ್ಲಿದ್ದರೆ ಅಲ್ಲಿ ಅಂಟಿಸಿ ನೀವು ಪ್ರಚಾರ ಮಾಡಿ. ಎಲ್ಲ ಹೋರಾಟಗಾರರು ಬರಬೇಕು, ಮತ್ತು ಆಟೋ ರಿಕ್ಷಾ ಚಾಲಕರು ಬರಬೇಕು, ಕಾರ್ ಚಾಲಕರು ಬರಬೇಕು, ಬೇಕರಿ ಮಾಲೀಕರುಗಳು ಬರಬೇಕು, ಹೋಟೆಲ್ ಉದ್ಯಮದ ಮಾಲೀಕರು ಬಂದರೆ ಆ ಹೋರಾಟಕ್ಕೆ ಇನ್ನಷ್ಟು ಮಹತ್ವವನ್ನು ಬರುತ್ತೆ. ಅವತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡೋಣ. ಎಲ್ಲರೂ ಹೋರಾಟವನ್ನು ಮಾಡಿ. ಹೋರಾಟದ ತೀವ್ರತೆ ಯಾವ ರೀತಿ ಇರಬೇಕಾದ್ರೆ, ಏನಿವತ್ತು ಕಾಳಸಂತೆಯಲ್ಲಿ ಯಾರ್ಯಾರು ಇವತ್ತು ಅನಿಲಗಳನ್ನು ಇಂಧನ ಮತ್ತು ಅನಿಲವನ್ನು ದಾಸ್ತಾನು ಶೇಖರಿಸಿಟ್ಕೊಂಡಿರ್ತಕ್ಕಂಥದ್ದು ಗಮನಿಸಿದ್ವಿ. ಅದನ್ನು ಕೂಡಲೇ ದಾಳಿ ಮಾಡಿ ಅವುಗಳನ್ನು ವಶಪಡಿಸಿಕೊಂಡು ಎಂದಿನಂತೆ ಸರ್ಕಾರಿ ದರಕ್ಕೆ ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ. ಎಲ್ಲ ಕನ್ನಡ ಪರ, ದಲಿತ ಪರ, ರೈತ ಪರ, ಚಾಲಕ ಪರ, ಮಹಿಳಾ ಪರ, ಹೀಗೆ ಹಲವಾರು ಸಂಘಟನೆಗಳು ಇದ್ದಾವೆ. ಇವತ್ತು ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸ್ಕೊಂಡು ಹೋರಾಟವನ್ನು ಮಾಡ್ತಾಯಿದ್ವಿ. ದಯವಿಟ್ಟು ತಾವೆಲ್ಲರೂ ಬನ್ನಿ. ಸಾಧ್ಯವಾದರೆ ನಿಮ್ಮ ಭಾವಚಿತ್ರ ಇರ್ತಕ್ಕಂತಹ ಪೋಸ್ಟರ್ಗಳನ್ನು ಒಂದಷ್ಟು ಪ್ರಿಂಟ್ ಮಾಡಿಸಿ, ಅದು ಸ್ಟಿಕ್ಕರ್ ಆದರೂ ಸರಿ ಅಥವಾ ಕರಪತ್ರಗಳನ್ನಾದರೂ ಸರಿ ಮಾಡಿ ನಿಮ್ಮ ಭಾಗಗಳಲ್ಲಿ ಹಂಚಿ ಅದು ಜನತೆಗೆ ಗೊತ್ತಾಗಲಿ. ಈ ಒಂದು ಹೋರಾಟದಲ್ಲಿ ಅವರೆಲ್ಲರೂ ಭಾಗಿಯಾಗಲಿ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಏಪ್ರಿಲ್ 1ರಂದು 11:30ಕ್ಕೆ ಬುಧವಾರ ಫ್ರೀಡಮ್ ಪಾರ್ಕಲ್ಲಿ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ದಯವಿಟ್ಟು ಬನ್ನಿ. ಅವತ್ತು ಬರ್ತಕ್ಕಂಥವರು ಖಾಲಿ ಸಿಲಿಂಡರ್ಗಳಿದ್ದರೆ ಖಾಲಿ ಸಿಲಿಂಡರ್ಗಳು ತನ್ನಿ. ಹಾಗೆ ಬಾವುಟಗಳಿದ್ದರೆ ಬಾವುಟಗಳನ್ನು ತೊಗೊಂಡು ಬನ್ನಿ. ಇನ್ನು ಮಿಕ್ಕಿದ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡಿರ್ತೀನಿ. ನಾನು ಸಹ ಬಾವುಟಗಳು, ಸಿಲಿಂಡರ್ಗಳು ಸಾಧ್ಯವಾದಷ್ಟು ತರುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಬರುವಂಥವರು ಖಾಲಿ ಕೈಯಲ್ಲಿ ಬರಬೇಡಿ. ಬರಬೇಕಾದ್ರೆ ಏನಾದರೂ ಒಂದು ಬಾವುಟ ಅಥವಾ ಒಂದು ಶಾಲುಗಳು, ಸಿಲಿಂಡರ್ಗಳಿದ್ದರೆ ತೊಗೊಂಡು ಬನ್ನಿ. ಅವತ್ತು ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ, ಸರ್ಕಾರವನ್ನು ಎಚ್ಚರಿಸುವಂತಹ, ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತಹ ಒಂದು ಹೋರಾಟವನ್ನು, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳು ನಮ್ಮ ಒಂದು ಹೋರಾಟದಲ್ಲಿ ಅದರ ತೀವ್ರತೆಯನ್ನು ನಾವು ಕೊಡಬೇಕಾಗ್ತದೆ. ಯಾಕಂದರೆ ಹೋರಾಟಗಳು ಹೆಚ್ಚಾದಲ್ಲಿ ಅದರ ಪೂರೈಕೆ ಸಮರ್ಪಕವಾಗಿ ಆಗ್ತದೆ ಎಂಬಂತಹ ಭಾವನೆಯಿಂದ ಇವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಹೋರಾಟದಲ್ಲಿ ತಾವೆಲ್ಲರೂ ಬಂದು ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಕಳಕಳಿಯಿಂದ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ.